ಇವತ್ತು ನಾ ಇಲ್ಲಿ ಹೋಗ್ಲಗತ್ತೀನಂತಂದ್ರೆ ಅಫ್ಜಲ್ಪುರದಿಂದ ಬಿಜಾಪುರಕ್ಕೆ ಹೋಗ್ಲಗತ್ತೀನಿ. ಅದು ಹೆಂಗೆ ಹೋಗ್ಲಗತ್ತೀನಂತಂದ್ರೆ ನೋಡಗತ್ತಿರ್ಬೇಕು. ಇದೇ ಒಂದು ಬೈಕ್ ಮ್ಯಾಗ ನಾವು ಹೋಗ್ತೀನಿ ನೋಡ್ರಿ. ಎಲ್ಲಿಗತ್ತಂದ್ರೆ ಅಫ್ಜಲ್ಪುರದಿಂದ ಬಿಜಾಪುರಕ್ಕೆ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಂತಂದ್ರೆ ಬಳ್ಳೊಂಡಗಿ ಕ್ರಾಸ್ ಕಡೆ ಇದ್ದೀನಿ ನೋಡ್ರಿ. ಈ ಕಡೆ ಹೋದ್ವತ್ತಂದ್ರೆ ನಾವು ಅಫ್ಜಲ್ಪುರಕ್ಕೆ ಹೋಗ್ತೀವಿ, ಈ ಕಡೆ ಹೋದ್ವಿ ಬಿಜಾಪುರಕ್ಕೆ ಹೋಗ್ತೀವಿ. ಈ ಸೈಡ್ ಹೋದ್ವತ್ತಂದ್ರೆ ನಾವು ಅಕ್ಕಲಕೋಟ, ಮಣೂರ, ಮಾಶಾಳ ಇದೇ ಒಂದು ರೋಡಿಗೆ ಹೋಗ್ತೀವಿ ನೋಡ್ರಿ. ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಂತಂದ್ರೆ ಬಳ್ಳೊಂಡಗಿ ಕ್ರಾಸ್ದಾಗಿದ್ದೀನಿ. ಬರ್ರಿ ಹೋಗಮ್ಮು. ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡಿರ್ತೀರಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಹೊಸ ವೀಡಿಯೋ ಬರ್ತಿರ್ತಾವೆ. ನಾನು ಮೂರಿಂದನೇ ಮಾಡ್ಬೇಕಂತ ಮಾಡಿದ್ದೆ. ಯಾಕಂತಂದ್ರೆ ಸ್ವಲ್ಪ ಮೊಬೈಲ್ದಾಗ ಚಾರ್ಜಿಂಗ್ ಇದ್ದಿದ್ದಿಲ್ಲ, ಅದ್ರ ಸಲುವಾಗಿ ಚಾರ್ಜಿಂಗ್ ಹಚ್ಕೊಂಡು ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬರ್ರಿ ಸ್ನೇಹಿತರು ಹೋಗೋಣ. ಈಗ ಒಂದು ಕಾಲ್ ಬಂದಿತ್ತು, ಅದ್ರ ಸಲ ವೇಟ್ ಮಾಡಕತ್ತಿದ. ಕಬ್ಬಿನ ಗಾಡಿ ಬರ್ಲಾಗತ್ತದ. ಎಲ್ಲರೂ ಹಂಗದ್ದೀರಿ, ಏನೇನು ಮಾಡಕತ್ತೀರಿ? ನಿಮ್ಮ ಕಡೆ ಕಬ್ಬೇನು ಹೋಗ್ಯಾವ ಏನಿಲ್ಲ? ನಮ್ಮ ಕಡೆ ಅಂತೂ ಕಬ್ಬಿನ ತುಳಿದವರೇ ಸಿಗಲ್ಲಾಗ್ಯಾರ ನಮ್ಮ ಹೊಲ್ದಾಗೆ ಕಡ್ಲಿಕ್ಕೆ. ನಿಜ ಹೇಳ್ಬೇಕಂತಂದ್ರೆ ಬರ್ತಾರ, ನೋಡ್ತಾರ, ಹೋಗ್ತಾರ, ಬರ್ತಾರ, ನೋಡ್ತಾರ, ಹೋಗ್ತಾರ. ಒಬ್ಬೊಬ್ರು ರೊಕ್ಕ 15-30 ಸಾವಿರ ಗಂಟೆ ಕೇಳಕತ್ತಾರ. ಏನು ಮಾಡ್ತೀರಿ? ಬರ್ರಿ ಎಟ್ಟೆ ಬೆಳೆದ್ರು ಮತ್ತೆ ಹಾಗೆ ನಡ್ದಪ್ಲಾಗ್ಯದವು. ಕೆಲವೊಂದು ಕಡೆ ಮಿಷನ್ನು ಸಿಗಲ್ಲ. ಇವಾಗ ಕಬ್ಬಿನ ತೊಳಿದವ್ರು ಅಂತೂ ಏನು ಕೇಳೇಬಾರ್ದು. ಕಬ್ಬು ಬೆಳೆಯೋದು ಒಂದು ಕಡೆ ಆದ್ರೆ ಬೆಳೆದ ಕಬ್ಬಿಗೆ ಒಯ್ದು ಫ್ಯಾಕ್ಟ್ರಿ ಕಳ್ಸೋದು ಒಂದು ದೊಡ್ಡ ಹೈರಾಣ ಆಗ್ಬಿಟ್ಟದ. ಈಸ್ ದಿನ ರೇಟ್ ಹೆಚ್ಚು ಮಾಡಿರೋ ಹೋರಾಟ ಮಾಡಿದ್ರು ನೀವು ಉಲ್ಟಾ ನೀರು ಬಿಡ್ಲಿಕತ್ತಾರ ನಮ್ಮ ಕಡೆ ಕಬ್ಬು ಒಣಗೊಳ್ಳೋ ಸಲುವಾಗಿ. ರಾವದಿ ಸುದ್ನಕ್ಕೆ ಒಣಗೋಗತ್ತದ. ಮನಾರು ಚಲೋ ಕಾಣ್ತಾವು ಹಾಕಿ ಚಲೋ ತೊಗೊಂಡು ಬಂದಾರ. ಈಗ ನೀರು ಮಿನಿಮಮ್ 2-3 ತಿಂಗಳೈತಿ ನೀರೇ ಬಿಟ್ಟಿಲ್ಲ, ಒಣಗೋಗತ್ತಾವ ಕಬ್ಬು ಉಲ್ಟಾ. ನಮ್ಮ ಕಾಕತೆಲ್ಲ ನೀರು ಬಿಡ್ಬೇಕಾದ್ರೆ ಪ್ಲ್ಯಾನ್ ಮಾಡಕತ್ತಾರ ನಮ್ಮ ಸುತ್ತಮುತ್ತ ಎಲ್ಲ. ಮತ್ತು ಏನು ಮಾಡ್ತೀರಿ ಹೇಳಿ? ಮತ್ತು ಕಬ್ಬೆ ಕಡ್ಲಿಕ್ಕೆ ಬರ್ಲಿಕ್ಕತ್ತಂದ್ರೆ ಪಟ್ಟಕ್ಕೆ ಬೀಳಕ್ಕೆ ಬರ್ತೇನ ಏನು ಸುದ್ದಿ ಏನು ಮಾಡೋಕ್ಕೆ ಬರಲ್ಲ. ಬರ್ರಿ ಇವಾಗ ನಾವು ಹೊಲಗತ್ತಿದ್ದು ದಾವಣಗೆರೆ ರೂಟ್ ನೋಡ್ರಿ. ಭೀಮಾ ನದಿ ಬ್ರಿಡ್ಜಿನ ಮ್ಯಾಗಿಂದ ಐಸಿ ಹೋಗ್ತೀನಿ. ಬರ್ರಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಬ್ರಿಡ್ಜ್ ಹೆಂಗದಂತ ತೋರಿಸ್ತೀನಿ. ಓಕೆ, ಎಲ್ಲರೂ ಹೆಂಗದಿರಿ? ಮತ್ತು ನಿಮ್ಮದು ಏನೇನು ಕೆಲಸ ನಡೆದಾವ ಅಂತ ಹೇಳ್ರಿ. ನನಗೆ ಒಂಥರ ಖುಷಿ ಆಗತ್ತದ. ಯಾಕಂತಂದ್ರೆ ನಿನ್ನೆತ್ತೊಂದು ವೀಡಿಯೋ ಮಾಡಿದ್ದು ನಾನು ನಮ್ಮ ಮಮ್ಮಿ ಕರ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಯಾಕಂತಂದ್ರೆ ನನ್ನ ಜರ್ನಿ ನಮ್ಮ ಮಮ್ಮಿ ಸಂಗಟೆ ಮಾಡ್ಬೇಕತ್ತಿತ್ತು. ಆದರೆ ಮನಸ್ಸೊಳಗೆ ಅದೇ ಇತ್ತು. ಅದು ಹೆಂಗೈತೋ ಗೊತ್ತಿಲ್ಲ. ನಮ್ಮ ಮಮ್ಮಿನೂ ನಡಿಯಪ್ಪಿ ಹೋಗಮ್ಮು ಮಣೂರು ಎಲ್ಲಮ್ಮ ದೇವಿಗೆ ಅಂತಂದರು. ನಾನು ಏನೂ ಅನ್ಲಾರ್ದೆ ಮಮ್ಮಿ ಸಂಗಟ ಹೋದ ವೀಡಿಯೋ ಮಾಡ್ಕೊಂಡು ಬಂದೀನಿ. ವಿಡಿಯೋ ಯಾರಾದರೂ ನೋಡಿಲ್ಲತ್ತಂದ್ರೆ ಹೋಗಿ ನೋಡಿರಿ. ವಿಡಿಯೋ ಭಾರಿ ಅಂದ್ರೆ ಭಾರಿ ಆಗ್ಯದ. ಬರ್ರಿ ಹೋಗಂಬರ್ರಿ. ಈಗ ಎಲ್ಲಿತ್ತಂದ್ರೆ ದಾವಣಗೆರೆ ಬ್ರಿಡ್ಜ್ ಕಡೆಗೆ ಸಣ್ಣ ವಿಲೇಜ್ ಒಳಗೆ ಎಂಟ್ರಿ ಆಗ್ತೀವಿ ನೋಡಿರಿ. ಭೀಮಾ ತೀರದ ಸಣ್ಣ ಅಂತಲೂ ಹೇಳ್ಬೋದು ನೋಡಿರಿ. ನನಗೆ ಅನಿಸ್ತದೆ ಇಲ್ಲಿನೂ ಒಂದು ಬರ್ತಿರ್ಬೋದು, ಜೇವರ್ಗಿ ತಾಲೂಕಿನ ಒಂದು ಬರ್ತಿರ್ಬೋದು ಅಂತ ಅನ್ಕೋತೀನಿ. ಅಷ್ಟು ನನಗೆ ಕನ್ಫ್ಯೂಸ್ ಒಳಗಿದ್ದೀನಿ ಅಷ್ಟೇ. ಸಣ್ಣ ಭಾಳ ಅಂದ್ರೆ ಭಾಳ ಅದಾವ, ಎಲ್ಲ ಕಡೆ ಸಣ್ಣ ಅದಾವ. ಅದಕ್ಕೆ ಅಂದನ ಇದೇ ನೋಡಿರಿ ಸಣ್ಣ ಊರ. ಇಲ್ಲಿ ಬೋರ್ ಹಚ್ಚಾರ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೇಕು. ಸಣ್ಣ ಇದೆ ನೋಡಿರಿ. ಬರ್ರಿ ಊರೊಳಗೆ ಎಂಟ್ರಿ ಆಗಮು. ಈ ರೋಡ್ ಅಂದ್ರೆ ಭಾಳ ಡೇಂಜರ್ ಐತಿ. ಯಾಕಂತಂದ್ರೆ ಗಾಳಿ ಭಾಳ ಸ್ಪೀಡ್ ಬರೋಗತ್ತಿರ್ತವೆ ಈ ಕಡೆದು. ಈಗ ನೋಡೋಗತ್ತಿರಲ್ಲ, ಇದೇ ನೋಡಿ ಸಣ್ಣ ಹೆಂಗೆ ಕಾಣಿಸ್ಬೇಕಂತ ನೋಡಿರಿ ಊರ. ಊರನ್ನೂ ಸಣ್ಣದಿರ್ಬೋದು, ಆದ್ರೆ ಊರಾಗಿನ ಮಂದಿ ಭಾಳ ಇದು ಅದಾರ, ಒಳ್ಳೆಯವ್ರನ್ನೂ ಅದಾರ, ಅಷ್ಟೇ ಇದೂ ಅದಾರ. ಬಿಜಾಪುರದಿಂದ ಇಲ್ಲಿಂದ 96 ಕಿಲೋಮೀಟ್ರ್ ಐತೆ ನೋಡಿರಿ ಬಿಜಾಪುರ, ಕರೆಕ್ಟ್ ಎಕ್ಸಾಕ್ಟ್ಲಿ. ಬಸವೇಶ್ವರ ಪ್ರಸನ್ನ ಸಣ್ಣ. ನಮ್ಮ ಫಾಲೋವರ್ಸ್ ಇಲ್ಲಿನೂ ಇದ್ದಿರ್ಬೇಕಂತ ಅನ್ಕೋತೀನಿ ಸಣ್ಣ ಒಳಗೂ. ಯಾರೇ ಇದ್ದಿರಿ ಅಂದ್ರೆ ಕಮೆಂಟ್ ಬಾಕ್ಸಾಗ ತಿಳಿಸ್ರಪ್ಪ. ನೋಡ್ರಿ ಹೆಂಗೆ ಅದಾವ ನೋಡ್ರಿ ಮನೆಗಳು. ಮನೆ ಸಣ್ಣ ಇದ್ದರೂ ಮನೆಯಾಗಿರೋರು ಮನಸ್ಸು ಭಾಳ ದೊಡ್ಡ ಇರ್ತಾವ ಅಂತ ಅನ್ಕೋತೀನಿ. ಹಂಗೆ ಒಂದು ಡೈಲಾಗ್ ಹೊಡೆದೀನಿ, ಹೆಂಗೆ ಹೊಡೆದೀನಿ ಅಂತ ಹೇಳ್ರಿ ನೀವು ಕಮೆಂಟ್ ಬಾಕ್ಸ್ದಾಗ. ಬರ್ರಿ ಇಲ್ಲಿಂದ ನಮ್ಮದು ಭೀಮಾ ನದಿ ಬ್ರಿಡ್ಜಿನ ಮ್ಯಾಗಿಂದ ಸುಗಮು. ಭಾಳ ದೊಡ್ಡದಾಗಿರುವಂಥ ಬ್ರಿಡ್ಜ್ ನೋಡ್ರಿ ಇದು. ಭಾಳಷ್ಟು ಜನರಿಗೆ ಇಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗತ್ತಿರ್ತದೆ. ಈ ಒಂದು ಬ್ರಿಡ್ಜಿನ ಮ್ಯಾಗ ಹೋಗ್ಬೇಕಂತಂದ್ರೆ ಒಂದು ಪುಕ್ಷಟಿ ಪೌಡ್ರಿ ಹಚ್ಕೊಂಡು ಹೋಗಬೇಕು. ಎಂಥ ಗಾಡಿ ತೊಗೊಂಡು ಬಂದ್ರು ನೋನ 30 ಸ್ಪೀಡಿಗೆ ನಾವು ಒಯ್ಯೋದಾಗಲ್ಲ ಇಲ್ಲಿ. ಅಷ್ಟು ಚಲೋ ಐತಿ. ಅಷ್ಟು ಟಾಪ್ ಆ್ಯಂಡ್ ಟಾಪ್ ರೋಡ್ ಅದಾವ. ಏನೋ ಗೌರ್ಮೆಂಟ್ ಕಡೆ ಸ್ಯಾಂಕ್ಷನ್ ಆಗಿರತ್ತಂದ್ರಪ್ಪ 3 ಕೋಟಿ 4 ಕೋಟಿ. ಏನು ಯಾವಾಗ ರೆಡಿ ಆಗ್ತದೆ ಯಾರಿಗೆ ಗೊತ್ತಿನ್ನ. ನೋಡ್ರಿ ಹೆಂಗೆ ತೊಗೊಂಬರ್ತಾರೆ ನೋಡ್ರಿ, ಕಾರ್ದವ್ರು ಮೈ ಮೇಲೆ ತೊಗೊಂಬರ್ತಾರೆ ನೋಡ್ರಿ. ನೋಡ್ರಿ ಈಗ ನೋಡಿ ಎಲ್ಲಿ ಅಷ್ಟು ದಾರಿ ಬಿಟ್ಟಿಲ್ಲ, ನಾನು ಇದ್ರಾಗೆ ಬರ್ತಾನವ. ಎಲ್ಲ ಕಡೆ ಕಬ್ಬು ಹೋಗ್ಯಾವ, ಹಾಗೆ ಕಬ್ಬು ಸುಟ್ಲಿಗತ್ತಾರ. ಕೆಲವೊಂದು ಜನ ಹೇಳ್ತಾರೆ ಕಬ್ಬು ಸುಡಬಾರ್ದು, ಅವಕ್ಕೇನೋ ರೌದಿ ಕತ್ತರಿಸ್ಬೇಕಂತ ಹೇಳ್ತಾರೆ. ಯಾಕಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಬರ್ರಿ ಹೋಗಂಬರ್ರಿ.
ಇದೇ ನೋಡಿರಿ ಭೀಮಾ ನದಿ ಬ್ರಿಡ್ಜ. ಇಲ್ಲಿಂದ ನಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬೇಕು. ನಾ ಹೆಲ್ಮೆಟ್ ಹಾಕೊಂಡಿನ ಚಲೋ ಆಯ್ತದ ಅನ್ಸುತ್ತೆ ನನಗೆ. ನಿಮ್ಗೆ ರೋಡ್ ನೋಡಿದ್ರೆ ಗೊತ್ತಾಗ್ತದ. ಇದು ಯಾವ ಊರು ಅಂತ ನನಗೆ ಗೊತ್ತಿಲ್ಲ. ಇದನ್ನು ಸಣ್ಣ ಮತ್ತು ಆ ಸಣ್ಣ ಓಕೆ, ನನಗೆ ಗೊತ್ತಿಲ್ಲ ನೋಡಿರಿ. ಇಲ್ಲೇ ಇದ್ದವನಿಗೆ ಯಾರಾದರೂ ನೋಡೋಗತ್ತೀರಿ ಅಂದ್ರೆ ಹೇಳ್ರಿ. ಬರ್ರಿ ಭೀಮಾ ನದಿ ಬ್ರಿಡ್ಜಿನ ಮ್ಯಾಗೆ ಎಂಟ್ರಿ ಆಗಮ್ಮು. ಭಾಳ ಸುಂದರವಾಗಿರುವಂಥ ರೋಡ್ ಐತಿ, ಸುಂದರವಾಗಿರುವಂಥ ಭೀಮಾ ನದಿ ಬ್ರಿಡ್ಜ್ ಐತಿ. ಬರ್ರಿ ನಾನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ. ಅದು 1 ಕಿಲೋಮೀಟ್ರ್ ಇರ್ಬೋದು ಅಂತ ಅನ್ಕೋತೀನಿ ಬ್ರಿಡ್ಜ. ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಐತಿ. ಬರ್ರಿ ತೋರಿಸ್ಕೊತ ಹೋಗ್ತೀನಿ. ನೋಡಿರಿ ಹೆಂಗೈತೆ ನೋಡಿರಿ ಬ್ರಿಡ್ಜ್. ಪೂರ್ತಿ ನೀರು ಅದಾವೆ ರೀ, ಸ್ವಲ್ಪ ಅದಾವ. ಯಾವುದು ಎಲ್ಲ ಗೇಟ್ ಮುಚ್ಚಾರ, ಸಣ್ಣ ಕಾಣಿಸ್ತಾರಕ್ಕೆ. ನೋಡ್ರಿ ಇಲ್ಲಿ ಹೆಂಗೆ ಹೊಲುತ್ತಾರ ತಾತ. ಇದೂ ಮನೆ ಆಗ್ಯದ್ರಿ ರೋಡ. ಮ್ಯಾಗಾದ್ರೆ ಮತ್ತೆ ಡಾಂಬರ್ ಹಾಕ್ದಂಗೆ ಕಾಣಿಸ್ತಾರೋ ಏನು ಮಾಡ್ರೆ ಗೊತ್ತಿಲ್ಲ. ಮನೆ ಆಗೈತಿ ರೋಡ್. ಇದ್ದಿದ್ದಿಲ್ಲ ಈಸ್ ದಿನ ಆಗೈತೆ. ಮತ್ತೆ ಭಾಳ 1 ತಿಂಗಳು 2 ತಿಂಗಳು ಆಯ್ತಾನು ಮಳೆಗಾಲದಾಗ ಹೊಡಿತಾರೆ ನೋಡು ಗಾಡಿ. ಅಲ್ಲಿ ಕಬ್ಬಿನ ಟ್ಯಾಕ್ಟ್ರಿ ಹೆಂಗೆ ಹೊಲುತ್ತೆ ಥಿಂಕ್ ಮಾಡಿರಿ ನಾವು. ಅಯ್ಯಪ್ಪ ದೂತ ನೋಡು ವರ್ಷ ಎಷ್ಟು ಟನ್ ಆಗ್ತದೆ ಯಾರಿಗೆ ಗೊತ್ತಾ. ಯಪ್ಪ ಇನ್ನು ಈ ರೋಡ್ ಬೇಕು ರೀ ನಿಮ್ಮ. ಮುಂದಿನ ರೋಡ್ ಐತೆ ಬರ್ರಿ, ನಾನು ನಿಮಗೆ ತೋರಿಸ್ತೀನಿ ಮುಂದೆ ರೋಡ್ ಹೆಂಗೆ ಅದ ಅನ್ಕರೆ. ಆ ರೋಡಿನ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ ಅದ. ಇನ್ನು ಬೈಕ್ ಅದ ಹಿಂಗೆ ಹೋಗತ್ತೀನಿ. ನಾನು ಬರೀ ಸ್ಕೂಟಿ ತೊಗೊತ್ತೇನು, ಭಾಳ ಸ್ಲೋ ಹೋಗ್ಬೇಕಾದಿತ್ತು. ನಂದೇ ಅಂತಲ್ಲ, ಎಲ್ಲ ಸ್ಕೂಟಿ ಇದ್ದವರೆಲ್ಲ ಸ್ಲೋನೇ ಹೋಗ್ಬೇಕಾತಿತ್ತು. ಏನೋ ಮಾಡಿಕೆ ಬರ್ತಿದ್ದಿಲ್ಲ. ನೋಡಿರಿ ಬಂದು ನೋಡಿ ಎಂಟ್ರಿ ಆಗ್ತೀವಿ. ಇದು ಯಾವುದತ್ತಂದ್ರೆ ದೇವಣಗಾಂವ. ಈ ಊರಿನ ಹೆಸರು ಎಲ್ಲರೂ ಕೇಳಿರ್ತೀರಿ, ಅದೊಂಥರ ಪಕ್ಕ ಅದ. ಯಾಕಂತಂದ್ರೆ ಇದು ಬಿಜಾಪುರ ಡಿಸ್ಟಿಕ್ ಒಳಗೆ ಬರ್ತೈತೆ ನೋಡಿರಿ ದೇವಣಗಾಂವ. ದೇವಣಗಾಂವ ಊರಿನೊಳಗೆ ಎಂಟ್ರಿ ಆಗ್ತೀವಿ ನೋಡಿರಿ. ಬರೀ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಮ್ಮ. ಪೆಟ್ರೋಲ ಆದಮೇಲೆ ಹಾಕ್ಸ್ಕೊಂಬರ್ರಿ. ನಿನ್ನಿತ್ತೆ 2.5 ಲೀಟ್ರ್ ಹಾಕ್ಸ್ಕೊಂಡೀನಿ. ಇಲ್ಲಿ ಜಿಲ್ಲಿ ಹಂಗೆ ಆಗ್ತದ್ರ ಅವನು ಮೊನ್ನೆ ಹಾಕ್ಸ್ಕೊಂತೀನಿ. ಇದು ನಾವು ಹೋಗತ್ತಿದ್ದೀಗ ಆಲ್ಮೇಲೆ ರೋಡ್ ನೋಡಿರಿ. ಆಲ್ಮೇಲೆ ಇಲ್ಲಿಂದ 22 ಕಿಲೋಮೀಟ್ರ್ ಏನು ಆಗ್ತದೆ, 22-25 ಕಿಲೋಮೀಟ್ರ್ ಆಗ್ತದೆ. ಒಟ್ಟು 25 ಕಿಲೋಮೀಟ್ರ್ ಒಳಗೆ ಆಗ್ತದೆ ಆಲ್ಮೇಲೆ. ಇದು ಮನೆ ರೋಡ್ ಮಾಡ್ಯಾರ. ಬರೀ ಹೆಂಗೆ ಮಾಡ್ಯಾರ ಅಂತ ತೋರಿಸ್ತೀನಿ. ಏನಿದ್ರ ಮ್ಯಾಗ ಮತ್ತೊಂದು ರೋಡ್ ಬರ್ತಿರ್ಬೇಕಂತ ಅನ್ಕೋತೀನಿ. ಯಾಕಂದ್ರೆ ಅದನ್ನು ಹೇಳಕ್ಕೆ ಬರಲ್ಲ ಕನ್ಫರ್ಮ್ ಆಗಿ. ಇದೇ ರೋಡೇ ಕನ್ಫರ್ಮ್ ಆಗ್ತದೆ ಅಂತ ಹೇಳಕ್ಕೆ ಬರಲ್ಲ. ಇದು ದೇವಣಗಾಂವ ನೋಡ್ರಿ. ಸ್ವಾಮಿ ವಿವೇಕಾನಂದ ವೃತ್ತದಿಂದ ಹೋಗತ್ತೀನಿ. ಮುಚ್ಚ್ರಿ ಇವು ಜಂಪ ನೋಡ್ತಾರೆ ಬಿಡ್ತಾರೆ. ಯಾಕೆ ಈ ಕಡೆದಾಗ ಬರ್ತಾರೆ, ಈಚೆ ಕಡೆ ಬರಬೇಕಲ್ಲ. ಓವರ್ಟೇಕ್ ಮಾಡಿದ್ರೆ ಹೆಂಗೂ ಗೊತ್ತಾಗಲ್ಲ ನಿಮಗೆ. ಸ್ವಲ್ಪ ನೋಡ್ಕೊಂಡು ಹೊಡೆದು ಬಿಟ್ಟು ಗಾಡಿ, ದೊಡ್ಡ ಗಾಡಿ ಸುಮ್ಮನೆ ತಿರುಗಿಸ್ಕೊಟ್ಟು ಹೋಗ್ಬಿಡ್ತಾರಪ್ಪ. ಮಾಡಿರಿ ನಿಮ್ಗೇನು ರೋಡ್ ಮಾಡಕ್ಕೆ ಬ್ಯಾಡ ಅಂತೀವ ನಾವು. ಚಲೋ ರೋಡ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಚಲೋ ಆಗ್ತದೆ ತಿರುಗಾಡಕ್ಕೆ. ಮಸ್ತ್ ಮಾಡ್ರಕ್ಕ ಮುತ್ಯ ಎಮ್ಮೆ ಕೈಲಿಗತ್ತಾನ ನೋಡ್ರಿ. ಹಿಂಗೆ ಈ ಪರಿ ಇತ್ತಂದ್ರೆ ಹೋಲಕ್ಕೆ ಮನಸ್ಸು ಬರ್ತದೆ ಒಂಥರ. ಎಷ್ಟೇ ಲಾಂಗ್ ರೂಟ್ ಇದ್ರೂ ಗಾಡಿ ಹೊಡ್ಲಿಕ್ಕೂ ಮನಸ್ಸು ಬರ್ತದೆ, ನಮ್ಗೆ ಹೋಲಕ್ಕೂ ಮನಸ್ಸು ಬರ್ತದೆ. ಆ ರೋಡ್ ನೋಡ್ಬೇಕಪ್ಪ. ಮೊದಲು ಹೆಂಗಿತ್ತು ಗೊತ್ತೇನು ರೋಡ. ಮೊಳಕಾಲು ಮಟ್ಟ ಕೆಳಗೆ ಗುಮ್ಮಿ ಸಿಗ್ತೀವಿ ನಮಗೆ. ಅಂದ್ರೆ ಏನಂತಾರಪ್ಪ, ತೆಗ್ಗು ಸಿಗ್ತೀವಿ ಮೊಳಕಾಲು ಮಟ್ಟ ತೆಗ್ಗ. ನೋಡಿರಿ ಜ್ವಾಳ ಪೀಳ ಹೆಂಗದ. ಒಂಥರ ಮಜಾ ಬರ್ಲಿಕತ್ತದ ಈ ರೋಡ್ ಮ್ಯಾಗ ಹೋಲಕ್ಕೆ. ಸುತ್ತಮುತ್ತ ಎಲ್ಲ ಹಸಿರು ಬೆಳೆ ಕಾಣಿಸಕತ್ತವ. ಈ ಟೈಮಿಗೆ ಹೋಲಕ್ಕೆ ಎಲ್ಲರಿಗೂ ಮಜಾ ಬರ್ತದೆ ರೀ, ದೊಡ್ಡವ್ರು ಹಿಡಿದು ಸಣ್ಣವ್ರ ತನಕನೂ. ಅದೇ ಬ್ಯಾಸಿಗೆ ಹೋಲಕ್ಕೆ ಭಾಳ ಕೆಟ್ಟ ಬೇಸರ ಬರ್ತದೆ. ಅಂಥದ್ರಾಗ ರೋಡ್ ಒಂದು ಚಲೋ ಇರ್ಲಿಕ್ಕತ್ತಂದ್ರೆ ಅದು ಬ್ಯಾರೆನೇ ಆಗ್ತದಿರೋದು. ಅದು ಬ್ಯಾರೆನೇ ಐತೆ ಅಂದಂಗೆ ಆಗ್ಬಿಡ್ತದೆ ಎಲ್ಲರಿಗೆ. ಇವಾಗ ದೇವಣಗಾಂವ ದಾಟಿ ಒಂದು 4-5 ಕಿಲೋಮೀಟ್ರ್ ಬಂದೀವಿ. ರೋಡ್ ಅಂತೂ ಚಲೋ ಅದ, ಹೋಗತ್ತೀನಿ. ಬರ್ರಿ ಮುಂದೆ ಹೋಗಿ ಆಲ್ಮೇಲೆ ಸಿಗ್ತೀನಿ ನಾನು ನಿಮ್ಗೆ. ನಿಮಗೆ ಇದ್ರದ್ದು ಫುಲ್ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲ್ದಾಗ ಸಿಗ್ತದೆ.
ಸಬ್ಸ್ಕ್ರೈಬ್ ಮಾಡ್ಕೋರಿ. ಲಿಂಕ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಬಯೋ ಒಳಗೆ ಐತೆ ನೋಡಿರಿ. ಹೆಸರು ಬಂದುಬಿಟ್ಟು ಆಕಾಶ್ ದಿವಾಣ್ಜಿ. ಎಲ್ಲರೂ ಹೋಗಿ ನೋಡಿರಿ, ಫ್ರೀ ಇದ್ದೀರಂದ್ರೆ ಸಪೋರ್ಟ್ ಮಾಡಿರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವ. ನಮಸ್ಕಾರ ಸ್ನೇಹಿತರೆ, ಇವಾಗ ನಾನು ಹೋಗ್ತಾ ಇದ್ದೀನಿ ಆಲ್ಮೇಲ್ ರೋಡಿಗೆ. ನೋಡಿರಿ, ನಾವು ಪ್ರೆಸೆಂಟ್ ಎಲ್ಲಿ ಇದ್ದೀನಿ ಅಂತಂದ್ರೆ ಆಲ್ಮೇಲ್ ಒಳಗೆ ಇದ್ದೀನಿ. ಈಗ ಆಲ್ಮೇಲ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇದೇ ನೋಡಿರಿ, ಆಲ್ಮೇಲ್ ಒಳಗೆ ಹೋಗ್ಯಾರ ಕೂಡ ಏನಂತ ಭಾಳ ಕೆಟ್ಟ ಕಲಿಸದ. ಎಲ್ಲರೂ ಹಿಂಗೆ ನಿಂತಿರೋದು ಗೊತ್ತಾಗಲ್ಲ ಇದು ನನಗೆ. ಅಲ್ಲೊಬ್ರು ಹಾಕೋಣ. ಅದಕ್ಕೆ ಜಲ್ದಿ ರೋಡ್ ಆಗಬೇಕೀಗ ಆಲ್ಮೇಲ್ ರೋಡ. ಇವಾಗ ನಾವು ಪ್ರೆಸೆಂಟ್ ಆಲ್ಮೇಲ್ ಒಳಗೆ ಎಂಟ್ರಿ ಆಗತ್ತಿ ನೋಡ್ರಿ. ನನ್ನ ಕೆಲವೊಂದು ಪ್ಲ್ಯಾನ್ ಬರ್ಲಾಗಿರ್ತದ. ನಮಸ್ಕಾರ. ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ಆಲ್ಮೇಲ್ ಒಳಗಿದ್ದೀನಿ. ಭಾಳ ದಿನದಿಂದ ಆಲ್ಮೇಲ್ ಸಿಟಿ ನಾನು ನೋಡಿದ್ದಿಲ್ಲ. ಫಸ್ಟ್ ಟೈಮ ಸಿಟಿ ಹೆಂಗದಂತ ನೋಡ್ಕೊಂಬರಂಬರ್ರಿ. ಇದನ್ನೂ ಒಂದು ತಾಲೂಕು ಆಗ್ಯದ ಈಗ ರೀಸೆಂಟ್ಲಿ. ಬರ್ರಿ ಒಂದು ರೌಂಡ್ ನೋಡ್ಕೊಂಬರಮ್ಮು, ಏನೇನದಂತ ನೋಡ್ಕೊಂಬರಮ್ಮು. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಈ ಒಂದು ಸಿಟಿ ಒಳಗೆ ಹೋಗ್ಲಿಕತ್ತಿದ್ದು. ನಾನು ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದ. ಯಾವ ಒಂದು ಊರಿಂದು ಕಮೆಂಟ್ ಬಾಕ್ಸ್ದೊಳಗೆ ನಿಮ್ಮ ಊರಿನ ಹೆಸರು ಕಮೆಂಟ್ ಮಾಡಿರಿ. ಯಾವ ಒಂದು ಊರಿಗೆ ಹೆಚ್ಚಿನ ಲೈಕ್ ಬರ್ತಲ್ಲ ಆ ಊರಿಗೆ ಹೋಗಿ ವಿಡಿಯೋ ಮಾಡ್ತೀನಿ ಅಂತ ಅನ್ಕರಿ. ಯಾವುದೋ ಒಂದು ವಿಡಿಯೋ ಮಾಡಿದ್ದೆ, ಅದರೊಳಗೆ ಒಬ್ಬರು ಕಮೆಂಟ್ ಮಾಡಿದ್ರು. ಆದ್ಮೇಲೆ ಭಾಳ ಅಂದ್ರೆ ಭಾಳ ಹೆಚ್ಚಿನ ಲೈಕ್ ಬಂದಿವಿ, ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಅದ್ರ ಸಲುವಾಗಿ ಈ ಬಿಜಾಪುರಕ್ಕೆ ಹೋಗಿ ಟೀಮ್ ಒಂದು ವಿಡಿಯೋ ಮಾಡ್ಬೇಕಂದಕ್ಕೆ ವಿಡಿಯೋ ಮಾಡಕತ್ತೀನಿ. ಬರ್ರಿ ಹೆಂಗದಂತ ನೋಡ್ಕೊಂಬರಮ್ಮ. ಇದೇ ನೋಡಿರಿ ಆಲ್ಮೇಲ್ ಸಿಟಿ. ಎಕ್ಕಡದು ಎಂಟ್ರಿ ಆಗೋದಂತ ನನಗೆ ಗೊತ್ತಿಲ್ಲ. ಒಂದು ರೌಂಡ್ ಮೊದಲ ಈ ಕಡೆ ಒಳಗಿಂದ ಹೈಸಿ ಬರಂಬರ್ರಿ. ಆಮೇಲೆ ಒಂದು ರೌಂಡ್ ಮತ್ತೊಂದು ರೌಂಡ್ ಹಿಡ್ಲಿಕ್ಕೆ ಬರ್ತದೆ. ಇಲ್ಲ ರೋಡ್ ತಿರ್ಸ್ಕೊಂಬರಂಬರ್ರಿ. ಮೊದಲು ಒಂದು ರೌಂಡ್ ಹೋಗಿ ಇದು ಎಲ್ಲಿಗೆ ಹೋಗ್ತಂತ ಗೊತ್ತಿಲ್ಲ ನನಗೆ. ಈ ಒಂದು ರೂಟ ಊರು ಎಲ್ಲಿ ತನಕ ಆದಂತೂ ಗೊತ್ತಿಲ್ಲ ನನಗೆ. ತಾಲೂಕು ಆಗ್ಯದಂತಿದ್ದು, ಅದ್ರ ಸಲುವಾಗಿ ಫಸ್ಟ್ ಟೈಮ್ ನಾನು ಈ ರೀತಿ ತಿರುಗಾಡಕತ್ತೀನಿ. ಇದೆಲ್ಲ ಆಟೋ ಸ್ಟ್ಯಾಂಡ್ ಇದ್ದಂಗೆ ಕಾಣಿಸ್ತದ. ಇಲ್ಲಿ ಸರ್ಕಾರ ಶಾಲೆ ಐತಿ ಕಡೆ ಸೈಡಿಗೆ. ಇದು ದೊಡ್ಡದೈತಲ್ರಿ ಗ್ರೌಂಡಾ. ಇವತ್ತು ಯಾವಾರ ಹುಡುಗರೆಲ್ಲ ಆಟ ಆಡಕತ್ತಾರ. ಇಲ್ಲಿ ಮತ್ತು ಇವೆಲ್ಲ ಮನೆಗಳು ಅದಾವ.
ಇದು ತಾಲೂಕಾಗ ಅಂದ್ರೆ ಸುಮ್ಮಲ್ಲ, ಇದನ್ನು ಭಾಳ ದೊಡ್ಡದಿರ್ತದೆ. ನನಗೆ ಪೂರ್ತಿ ತಿರುಗಾಡ್ದಾಗಲ್ಲ ಬಿಡ್ರಿ, ಯಾಕಂದ್ರೆ ನಂಗೆ ರೂಟ್ ಗೊತ್ತಿಲ್ಲತ್ತಂದ್ರೆ ನಾನು ಸುಮ್ಮ ಸಿಕ್ಸಿ ಕಡೆ ತಿರುಗಾಡ್ಕತ್ತಿರ್ತೀನಿ. ಗೊತ್ತಾಯ್ತು ನನಗಿದು. ಈ ಫ್ಯಾಮ್ಲಿನ ಅಲ್ಲೇ ಹಿಂದ್ಗಡೆ ಬರೋ ಟೈಮಿಗೆ ನೋಡೋಗತ್ತಿದ ಹೆಂಗೆ ಮಲ್ಕೊಂಡು ಹೋಗತ್ತಾರೆ ನೋಡ್ರಿ. ಜಾತ್ರೆ ಹೋಗತ್ತಂಗೆ ಕಾಣಿಸ್ತಾರೆ, ಯಾಕಂತಂದ್ರೆ ಮಟೀರಿಯಲ್ ಎಲ್ಲ ಅಂಥವು ಕಾಣಿಸ್ತಾವ. ನನಗೆ KA32 ಗುಲ್ಬರ್ಗ ಗಾಡಿ ಐತೆ ನೋಡ್ರಿ, ಗುಲ್ಬರ್ಗ ಪಾಸಿಂಗ. ಎಲ್ಲರಿಗೆ ಕಷ್ಟ ಅನ್ನೋದು ಹೆಂಗೆ ಬರ್ತಂತ ಹೇಳಕ್ಕೆ ಬರಲ್ಲ ನೋಡ್ರಿ. ಅದರೊಳಗೆ ಮಲ್ಕೊಂಡು ಹೋಗತ್ತಾರೆ ಅವರು. ಇಲ್ಲಿಂದ ಒಳಗೆ ಎಂಟ್ರಿ ಆಗಮ್ಮ ಏನತ್ತಿನ ಮುಗೀತು. ಇಲ್ಲೇ ಊರ ಕಟ್ ಐತೆ ಅಂತ ಅನ್ಕೋತೀನಿ. ಇನ್ನೂ ಇದ್ದಿರ್ಬೇಕು. ಬರ್ರಿ ನೋಡೋಣ, ಹಿಂಗೆ ಹೋಗ್ಬರ ಒಂದು ರೌಂಡ್. ಇದು ಯಾವ ಏರಿಯಾ ಅಂತ ನನಗೆ ಗೊತ್ತಿಲ್ಲ. ಬರ್ರಿ ಒಂದು ಲಾಸ್ಟ್ ಒಂದು ರೌಂಡ್ ಹುಡ್ಕೊಂಬರಮ್ಮ. ನಾ ಎಲ್ಲೆಲ್ಲಿ ಬಂದಿನಿ ಅಂತ ನೀವೇ ಕಮೆಂಟ್ ಬಾಕ್ಸಾಗ ತಿಳಿಸ್ರಪ್ಪ. ಮುಗೀತು, ಇಲ್ಲೇ ಲಾಸ್ಟ್ ಎಂಡ್ ಇದ್ದಿರ್ಬೇಕು. ನಾನು ಲಾಸ್ಟ್ ಎಂಡಿಗೆ ಬಂದಿನೇನು. ಈ ಕಡೆಲ್ಲ ಮನೆಗಳು ಅದಾವ. ಊರು ಅಂದ್ಬಳಕ್ಕೆ ಇಷ್ಟೊಂದು ಹೊಲಸು ಇರ್ತೈತೆ ನೋಡ್ರಿ. ಇದೇ ನೋಡ್ರಿ ಆಲ್ಮೇಲ. ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿತ್ತಂದ್ರೆ ತಿಳಿಸ್ರಿ. ಇದೇ ಊರನ್ನವ್ರು ಏನಾದರೂ ಇದ್ದೀರಂದ್ರೆ ಅಲ್ಲೊಂದು ಪಾನ್ ಶಾಪ್ ಐತಿ, ಹಾಕೋರು ಕೂತಾರ ನೋಡ್ರಿ. ಮತ್ತು ಈ ಒಂದು ಆಲ್ಮೇಲ್ದಾಗ ಏನು ಫೇಮಸ್ ಐತಿ, ಫುಡ್ ಆಗಲಿ, ದೇವಸ್ಥಾನ ಆಗಲಿ, ದರ್ಗಾ ಆಗಲಿ, ಏನಾದರೂ ಫೇಮಸ್ ಇತ್ತಾನೆ ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ಇನ್ನೂ ಇದ್ದುದನ್ನ ಕ್ರೀಡರ್ಸ್ ಅಂತ ಎಲ್ಲ ಇದು ಅದಾವ ಇಲ್ಲಿ. ಇದು ಇಂಡಸ್ಟ್ರಿ ಇದ್ದಂಗೆ ಕಾಣಿಸ್ತದ. ಅಂದರೆ ಕೃಷಿ ಸಲುವಾಗಿ ಇದು ಮಾಡಿರ್ತಾರಲ್ಲ, ಆ ಕಂಪ್ನಿಗಳು ಇದ್ದಂಗೆ ಕಾಣಿಸ್ತಾರೆ ಇಲ್ಲೆಲ್ಲ. ಏನಾದರೂ ಪೂರ್ತಿ ಅಂಥವು ಕಾಣಿಸ್ತಾವ. ಇದೊಂದು ಐತಲ್ಲ, ಇದು ಏನಿದು ಮಾಡಿರಿ, ಇದು ಲಾಸ್ಟ್ ಎಂಡ್. ಯಪ್ಪು, ನಾ ಎಲ್ಲಿ ಬಂದು ನಿಂತೀನಿ ನೋಡ್ರಿ. ಈಗ ಗೊತ್ತಿರ್ಲಾರ್ದು ಊರಿಗೆ ಬಂದಿವತ್ತಂದ್ರೆ ಹಿಂಗೆ ಆಗ್ತದೆ ನೋಡ್ರಿ. ರೋಡೇ ಇಲ್ಲಿ ಕಡೆ ಮುಂದೆ, ಇಲ್ಲಿ ಬಂದು ನಿಂತ್ಬಿಟ್ಟಿನಿ. ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ಆಲ್ಮೇಲೆ ಬಾಯ್ಸ್ ಯಾರೇ ಇದ್ದಿರಲ್ಲ ಕಮೆಂಟ್ ಬಾಕ್ಸಾಗ ತಿಳಿಸೇ ಬಿಡ್ರಿ. ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ ಲೊಕೇಶನ್ ಇದೆ ನೋಡಿರಿ. ಇಲ್ಲಿ ಬಂದು ನಿಂತ್ಕೊಂಡಿನಿ, ಪೆಟ್ರೋಲ್ ಹಾಕ್ಸೋಗತ್ತೀನಿ. ಮತ್ತು ಅಲ್ಲಿ ಮುಂದೆ ಪೆಟ್ರೋಲ್ ಹಾಕ್ಸೋದಾಗಲ್ಲ, ಅದ್ರ ಸಲುವಾಗಿ ಇಲ್ಲಿ ಆಲ್ಮೇಲೊಳಗೆ ಹಾಕ್ಸೋಗತ್ತೀನಿ ನೋಡಿರಿ. ಇವಾಗ ನಾ ಆಲ್ಮೇಲೊಳಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಸಿಂದಗಿ ರೋಡ್ ಕಡೆ ಹೋಗತ್ತೀನಿ ನೋಡಿರಿ. ಮೊಬೈಲ್ದಾಗ ಸ್ವಲ್ಪ ಚಾರ್ಜಿಂಗ್ ಇಲ್ಲ, ಅದ್ರ ಸಲುವಾಗಿ ಬಂದ್ ಮಾಡ್ತೀನಿ. ಸಿಂದಗಿ ಹೋಗಿ ಮತ್ತೆ ಸಿಗ್ತೀನಿ ನಾನು ನಿಮ್ಗೆ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಹೋಲಕ್ಕೆ ಹೋಗ್ಬೇಡ್ರಿ. ಎಷ್ಟು ಹಚ್ಚ ಹಸಿರೈತೆ ನೋಡಿ ಸುತ್ತಮುತ್ತ. ನೋಡಿ ಹೆಂಗೆ ಬರುತ್ತೆ ಅಣ್ಣ ತಗೊಂಡು. ಯಾವ ಊರ? ಕೋರಳಿ ನೋಡ್ರಿ, ಇದು ಕೋರಳಿ. ನಾ ಕೋರಳಿ ದಾಟಿ ಸ್ವಲ್ಪ ಕಡೆ ಬಂದಿದ್ದ. ಇಲ್ಲಿ ಟೇರ್ ಮಾಡ್ತಾರೆ ಗೊತ್ತೇ, ನಾ ಟೇರ್ ಮಾಡೋ ಅಣ್ಣವ್ಸ್ ಕಾಣಿಸಿದ್ರ. ಬರ್ರಿ ನೋಡಮ್ಮ, ಅವ್ರ ಜೊತೆ ಮಾತಾಡ್ಸಮ್ ಬರ್ರಿ. ನೋಡಮ್ಮ, ಮಾತಾಡ್ತಾರೆ ನಮ್ಮ ಸಂಗಟ ಅವರು. ಹೆಂಗೆ ಮಾಡ್ಸ್ಕೊತಾರೆ ಕೇಳಮ್ಮ ಬರ್ರಿ ನೋಡಮ್. ನಮಸ್ಕಾರ ರೀ. ಬರ್ರಿ ಇಲ್ಲಿ ಅಣ್ಣವ್ಸ್ ಮೇಲೆ ಮಾತಾಡಮ್ಮ. ಅವ್ರು ರೆಡಿ ಮಾಡಕತ್ತಾರ, ನೋಡಮ್ಮ ಬರ್ರಿ ಮಾತಾಡ್ಸಮ್. ನಾ ವಿಡಿಯೋ ಮಾಡ್ತೀನಿ ರೀ, ಯೂಟ್ಯೂಬರ್ ಇದ್ದೀನಿ ರೀ, ಬ್ಲಾಗರ್ ಇದ್ದೀನಿ. ಹೋಗೋ ಟೈಮಿಗೆ ನೋಡಿದ್ರಿ ಸುಮ್ಮ ಅದೇ ಹೆಂಗೆ ಇದು ಮಾಡತ್ತಾರ ಅಂತ ಸುಮ್ಮ ಒಂದು ಕ್ಲಿಪ್ ತೊಗೋಬೇಕಂತ ಬಂದೀನಿ ರೀ ಅಷ್ಟೇ. ಸ್ವಲ್ಪ ಮಾತಾಡ್ತೀರೇನು ರೀ? ಸ್ವಲ್ಪ ಏನು ರೀ ಮಾತಾಡ್ತೀರಿ? ನಾ ಕೇಳ್ತೀನಿ ಹಂಗೆ ಸುಮ್ಮ. ಇದ್ರ ಬಗ್ಗೆ ಹೇಳ್ರಿ, ಹಂಗೆ ಏನೇನು ಸುದ್ದಿ. ಏನಾಗಲ್ಲ ಹೇಳ್ರಿ. ಆಯ್ತು, ನನಗೆ ಹೇಳ್ರಿ ಅಂಕಲ್ ರೀ, ಅದು ಬಿಡ್ರಿ. ಒಂದು ರೆಡಿ ಆಗ್ಲಿಕ್ಕೆ ಎಷ್ಟು ದಿನ ಹೋಗ್ತಾರೆ ಅಂಕಲ್ ಇದೀರಿ? ಒಂದು ರೆಡಿ ಆಗ್ಲಿಕ್ಕೆ ರೀ, ಒಂದು ಟೇರ್ ರೆಡಿ ಆಗ್ಲಿಕ್ಕೆ ಎಷ್ಟು ದಿನ ಹೋಗ್ತದೆ ರೀ?
3-4 ತಿಂಗಳು ಹೋಗ್ತದೆ ರೀ. ನಮಸ್ಕಾರ ಸ್ನೇಹಿತರೆ, ಇವಾಗ ನಾನು ಎಲ್ಲಿದ್ದೀನಂತಂದ್ರೆ ರಾಂಪುರ ಒಳಗಿದ್ದೀನಿ. ರಾಂಪುರದಿಂದ ಸಿಂದಗಿ ಹೋಗೋ ಟೈಮಿಗೆ ಇಲ್ಲಿ ಸೈಡಿನ ನಾವು ಒಂದು ಇದು ನೋಡ್ದೆ. ಏನಂತಂದ್ರೆ ಇಲ್ಲಿ ಟೇರ್ ಮಾಡ್ಕೊತಾರೆ ನೋಡ್ರಿ. ಇದು ಟೇರ್ ಹೆಂಗೆ ಮಾಡ್ತಾರ ತನಕ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ ನೋಡು. ಇವರೇ ಅಂಕಲ್ ಅದಾರ, ಅವ್ರ ಜೊತೆ ಮಾತಾಡ್ತೀನಿ ಬರ್ರಿ. ನಮಸ್ಕಾರ. ಇವಾಗ ನಾನು ಎಲ್ಲಿದ್ದೀನಂತಂದ್ರೆ ಇದು ಯಾವ ಊರು ಇದು? ಅವ್ರ ಅಣ್ಣವ್ರು ಮ್ಯಾಗ್ ಇದ್ದು ಅಣ್ಣವ್ರು ಪೂರ್ತಿ ಪ್ಯಾಕ್ ಆಗ್ಯಾರ. ಇವ್ರು ಪ್ಯಾಕೇ ಆಗಿಲ್ಲ ನೋಡ್ರಿ, ಹೆಂಗೆ ಮಾಡ್ಕೊತಾರ ಈಗ. ನೋಡಿರಿ ಕಟ್ ಮಾಡಿ ಹೆಂಗಿರ್ತಾರೆ ನೋಡ್ರಿ. ಅವೆಲ್ಲ ಕಟ್ ಮಾಡಿದ ಪೂರ್ತಿ ಕಬ್ಬಣಿ ಇಲ್ಲದ ಅವ್ರಿಗೆ. ಎಷ್ಟು ಹಿಂದೆ ನಿಂಬೆ ಗಿಡ ಅದಾವ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಭಾಳ ದಿನ ಕೇಳ್ಬೇಕಂತ ಅನ್ಕೊಂಡಿದ್ದ. ಎಷ್ಟು ತಿಂಗಳಿಗೆ ಒಂದು ರಥ ರೆಡಿ ಆಗ್ತದೆ ಅಂತ ಕರೆ ಅವ್ರು ಅಣ್ಣ ಹೇಳಿದ್ರು ನನಗೆ. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವೆ. ನಾನು ಈ ಒಂದು ವಿಡಿಯೋನ ಇಂಟರ್ಮೀಡಿಯೇಟ್ ಹಾಕಿದ್ದೀನಿ, ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ. ಯಾಕಂತಂದ್ರೆ ನಂದು ರೂಟ್ ತೊಗೊಂಡಿತ್ತಂದ್ರೆ ಭಾಳ ಲಾಂಗ್ ವಿಡಿಯೋ ಆಗ್ತಿತ್ತು. ಅದ್ರ ಸಲುವಾಗಿ ಬರೀ ಒಂದು ಸಣ್ಣ ಕ್ಲಿಪ್ ಹಾಕಿದ ಹಿಂದಿನ ವಿಡಿಯೋದಾಗ ಇದು ಪೂರ್ತಿ ವಿಡಿಯೋ ಹಾಕಿದ್ದೀನಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಿರ್ತಾವೆ. ನಿಮ್ಮ ಊರಾಗೂ ಏನಾದರೂ ಒಬ್ಬರು ಕಲೆಗಾರರು ಇದ್ದೀರಂದ್ರೆ, ಜನಪದ ಕಲೆಗಾರರಾಗಲಿ, ರೈತರಾಗಲಿ, ಒಳ್ಳೆಯ ಸ್ಟೂಡೆಂಟಾಗಲಿ, ಏನಾದರೂ ನಮ್ಮ ಅವಶ್ಯಕತೆ ಇತ್ತಂದ್ರೆ ನಾವು ಮೊದಲು ಚೆಕ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಏನಾದರೂ ಬೇರೆಯವರಿಂದ ನಿಮ್ಗೆ ಸಹಾಯ ಸಿಕ್ಕರೆ ಸಿಗ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ. ವಿಡಿಯೋನ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ನೋಡೋಕತ್ತವರು ಪೂರ್ತಿ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲ್ದಾಗ ಐತೆ ನೋಡಿರಿ. ಪೂರ್ತಿ ವಿಡಿಯೋ ನನ್ನ ಒಂದು ಆಕಾಶ್ ದೇವಣ್ಜಿ ಯೂಟ್ಯೂಬ್ ಚಾನಲ್ದಾಗ ಐತೆ ನೋಡಿರಿ. ಹೋಗಿ ನೋಡಿರಿ. ಇನ್ಸ್ಟಾಗ್ರಾಮ್ದಾಗೂ ಬೈ ಒಳಗೆ ಲಿಂಕ್ ಐತೆ ನೋಡಿರಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗ್ತೀರಿ. ಈ ಒಂದು ರಥ ಹೆಂಗೆ ಮಾಡ್ತಾರೆ ತನಕರೆ ನೆಕ್ಸ್ಟ್ ಬರುವಂಥ ವಿಡಿಯೋದಾಗ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಈಗ ಸಿಂದಗಿ ಕಡೆ ಹೋಗಾಮು. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಂತಂದ್ರೆ ಆಲ್ಮೇಲೆ ದಾಟಿ ಸಿಂದಗಿ ಒಳಗೆ ಎಂಟ್ರಿ ಆಗತ್ತೀನಿ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಂತಂದ್ರೆ ಆಲ್ಮೇಲೆ ದಾಟಿ ಸಿಂದಗಿ ಒಳಗೆ ಎಂಟ್ರಿ ಆಗತ್ತೀನಿ. ಬರೀ ಸಿಂದಗಿ ಹೆಂಗದಂತ ತೋರಿಸ್ತೀನಿ. ಬರೀ ಸ್ನೇಹಿತರೆ, ಇವಾಗ ಸಿಂದಗಿ ಒಳಗೆ ಎಂಟ್ರಿ ಆಗತ್ತೀನಿ ನೋಡಿ. ಈಗ ಯಾರ್ಯಾರು ಸಿಂದಗಿದವ್ರು ಇದ್ದೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಿ. ಇಲ್ಲಿಂದ ಬಿಜಾಪುರ ಬರೀ ಒಂದು 60 ಕಿಲೋಮೀಟ್ರ್ ಆಗ್ತಿರ್ಬೇಕು ಅನ್ಕೋತೀನಿ. ಸ್ವಲ್ಪ ಭಾಳ ಅಂದ್ರೆ ಭಾಳ ಲೇಟ್ ಆಯಿತು. ನಾನು ಭಾಳ ಸ್ಲೋ ಬಂದೀನಿ. ಯಾಕಂದ್ರೆ ಸ್ವಲ್ಪ ಸೈಡ್ ಸ್ಟ್ಯಾಂಡ್ ತೆಗ್ದಿದ್ದ. ಸಿಂದಗಿ ಇಲ್ಲಿಂದ ಬರೀ 60 ಕಿಲೋಮೀಟ್ರ್ ಐತೆ ನೋಡ್ರಿ. ನಾ ಅದೇ ಕರೆಕ್ಟ್ ಹೇಳಿ ನೋಡು. ಬರೀ ಇವಾಗ ಸಿಂದಗಿ ಒಳಗೆ ಎಂಟ್ರಿ ಆಗಾಮು. ಹಾಂ, ಇದೇ ನೋಡ್ರಿ ಸಿಂದಗಿ. ಇದೊಂದು ಭಾರಿ ಮಾಡ್ರಿ ಇಲ್ಲಿ ಈ ರೀತಿ. ಸಿಂದಗಿ 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 ಮಂದಿ ತಿಂಡಿ ಮಂದಿ. ನಾ ಹೇಳಲ್ಲ, ಹಾಗೆ ಹುಡುಗರು ಹೇಳ್ತಾರೆ. ಕಳಿಸಾದ ಮಂದಿ ಭಾಳ ತಿಂಡಿದವ್ರು ಇರ್ತಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾವು ಸುಮ್ಮನೆ ಒಗದಾಕಿ ಈಗ ನಾವು ಲೆಫ್ಟಿಗೆ ಹೋದ್ವತ್ತಂದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಸ್ಟೇಟ್ ಹೋದತ್ತಂದ್ರೆ ಬಿಜಾಪುರಕ್ಕೆ ನೋಡಿರಿ. ಲೆಫ್ಟಿಗೆ ಹೋದ್ರೆ ಮತ್ತು ಮಾರ್ಕೆಟ್ ಕಡೆಯಿಂದ ಹೋಗ್ತೀವಿ. ಇದು ಅಂಬೇಡ್ಕರ್ ಸರ್ಕಲ್ಲ ಇವಾಗಿರೋದು. ಬಿಜಾಪುರ ಬಸ್ ಹೋಗುತ್ತೆ ನೋಡಿರಿ. ಸಿಂದಗಿ, ಹುಬ್ಳಿ, ಮಂಗಳೂರು, ಗದ್ದನಕೆರೆ ಕ್ರಾಸ್, ನರಗುಂದ, ಕುಮಾರ್, ಭಟ್ಕಳ, ಉಡುಪಿ, ಗದ್ದನಕೆರೆ ಕ್ರಾಸು. ಬಾಗಲಕೋಟೆ ಡಿಸ್ಟಿಕ್ದವ್ರು ಯಾರಾದ್ರೂ ನೋಡಗತ್ತೀರಂದ್ರೆ ನಿಮ್ಮ ಸುತ್ತಮುತ್ತ ಇರುವಂಥ ವಿಲೇಜಸ್ಗಳಾಗಲಿ, ಸರೌಂಡಿಂಗ್ ಏನಾದರೂ ಫೇಮಸ್ ಇತ್ತು ಅಂದ್ರೆ, ಯಾರಿಗಾದರೂ ನಮ್ಮಂಥ ಕ್ರಿಯೇಟರ್ಸ್ ನೀಡಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಅಥವಾ ಪರ್ಸ್ನಲ್ ಮೆಸೇಜ್ ಮಾಡಿರಿ ನನಗೆ. ನೋಡಮ್, ನಮ್ಮಿಂದ ಏನಾದರೂ ಅವ್ರಿಗೆ ಹೆಲ್ಪ್ ಆದರೆ ಹೆಲ್ಪ್ ಆಗ್ಬೋದು. ನಾವು ಹೆಲ್ಪ್ ಮಾಡ್ಲಿಕ್ಕಂತಂದ್ರೂ ಮತ್ತೊಬ್ಬರಾದರೂ ನೋಡಿ ಹೆಲ್ಪ್ ಮಾಡ್ತಾರೆ. ನಮ್ಮ ಕರ್ನಾಟಕದಾಗ ಒಳ್ಳೆಯವ್ರನ್ನೂ ಅದಾರ, ಕೆಟ್ಟವ್ರನ್ನೂ ಅದಾರ. ಕೆಟ್ಟವ್ರು 80% ಇದ್ರೆ ಒಳ್ಳೆಯವ್ರು 20% ಅದಾರ. ಅದು ಇದ್ದಿದ್ದು ರಿಯಾಲಿಟಿನೇ ಐತಿ. ರಾಜಕಾರಣಿದವರೇ ಕೆಟ್ಟವ್ರು ಅದಾರ. ಜನ ಇರ್ಲತ್ತೀರೇನು ಇದ್ದಿರ್ತಾರೆ. ಆ 20% ಜನದಾಗ ಒಬ್ಬರಾದ್ರೂ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಇದು ನೋಡಿರಿ ಸಿಂದಗಿದು ವಿಜಯೇಶ್ವರ ಅಂಬಿಗರ ಚೌಡ ಅಂತ ಸರ್ಕಲ್ಲ. ಬರೀ ಈಗ ಬಸವೇಶ್ವರ ಸರ್ಕಲ್ ಕಡೆ ಹೋಗಮ್ಮು. ಸಿಂದಗಿನೂ ನೋಡೋ ಭಾಳ ದೊಡ್ಡದೈತಿ. ಬಟ್ ಸಿಂದಗಿ ಒಳಗೆ ಏನೇನು ಫೇಮಸ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಿಂದಗಿ ಇದಕ್ಕಪ್ಪ ನಿಂಬೆಕಾಯಿ ನೋಡಿರಿ. ದ್ರಾಕ್ಷಿ, ನಿಂಬೆಕಾಯಿ ಇಲ್ಲಿಂದ ಚಾಲೂನೇ ಅಂತದ. ಏನೋ ಲಂಡನ್ ಒಳಗೆ ತೊಗೊಂಡ್ರಂತ್ರಿ. ಇದು ಇಂಡಿ ನಿಂಬೆ ಹಣ್ಣು ಲಂಡನ್ ಒಳಗೆ ಇದು ಆಗತ್ತ ಅಂತ.
ಏನಂತ ಮಾರುಕಟ್ಟೆ ಹೋಗ್ಯದ ಅಂತ ಲಂಡನ್ ಮಾರುಕಟ್ಟೆಗೆ ಹೋಗ್ಯದ ಅಂತ ಹೇಳ್ತಾರೆ. ಬರ್ರಿ 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 ಮತ್ತು ಕಬ್ಬು ಹೆಂಗೆ ಒಲಿಗತ್ತಾರ. ಯಾವ ಫ್ಯಾಕ್ಟ್ರಿಗೆ ಹೋಗ್ತಾನೆ ಕಬ್ಬಿಗೆ. ಶ್ರೀ ಕನಕದಾಸ್ ಅವರ ಸರ್ಕಲ್ಲ, ಅದು ದಾಟಿ ಅಲ್ಲಿಂದ ನಾವು ಈಗ ಬಸವೇಶ್ವರ ಸರ್ಕಲ್ ಕಡೆ ಹೋಗ್ತಾ ಇದ್ದೀವಿ. ಯಾರಾದರೂ ಹೊಸದಾಗಿ ನೋಡಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ಹೊಸ ವೀಡಿಯೋ ಬರ್ತಿರ್ತಾವ. ಈ ನ್ಯೂ ಇಯರಕ್ಕೆ ಯಾರ್ಯಾರ್ದು ಬ್ರೇಕಪ್ ಆಗ್ಯದ ಹೇಳ್ರಿ. ನ್ಯೂ ಇಯರಕ್ಕೆ ಯಾರ್ಯಾರು ಏನೇನು ಮಾಡಿರೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನೋಡಮ್ಮ. ನಂಗೆ ನೆನಪೇ ಇಲ್ಲ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ರೀ. ಹೊಸ ವರ್ಷ ಏನು ಮಾಡಕತ್ತೀರಿ? ಕೆಲವೊಂದಷ್ಟು ಜನ ಏನಂತಾರೆ ಅಂದ್ರೆ ಸಂಕ್ರಾಂತಿಗೆ ಹೊಸ ವರ್ಷ ಹೇಳ್ತಾರೆ. ಕೆಲವೊಂದಷ್ಟು ಜನ ಏನಂತಾರೆ ನವಂಬರ್ 1ಕ್ಕೆ ಹೊಸ ವರ್ಷ ಹೇಳ್ತಾರೆ. ಹೆಂಗೆ ರೀ ಅನ್ಕೋರಿ. ಒಟ್ಟು ಹೆಂಗೆ ಅದಿರಿ ಅದು ಹೇಳ್ರಿ ನಮಗೆ. ಏನೇನು ಮಾಡಿರಿ ಅಂತ ಹೇಳ್ರಿ. ಯಾರ್ಯಾರ ಮನಸ್ತಾಗ ಇಟ್ಟಕ್ಕೆ ಬೆಳಗಿತ್ತಂತೆ ಅದೇ ಗೊತ್ತಾ. ಇವಾಗ ನಮ್ಮ ಮುಂದೆ ಎಂಟ್ರಿ ಆಗತ್ತಿ ನೋಡ್ರಿ. ಎಲ್ಲಿತ್ತಂದ್ರೆ ಬಸವೇಶ್ವರ ಸರ್ಕಲ್. ಇದೇ ನೋಡ್ರಿ ಸಿಂದಗಿದು ಬಿಗ್ಗೆಸ್ಟ್ ಸರ್ಕಲ್ ಅಂತ ಕರಿಬೋದು. ಶ್ರೀ ಜಗಜ್ಯೋತಿ ಬಸವೇಶ್ವರ ಅವರದು ಸರ್ಕಲ್ ನೋಡ್ರಿ ಇದೆ. ಬರ್ರಿ ಹೋಗಾಮು. ನಮಸ್ಕಾರ ಮಾಡಿ ನಮ್ಮ ಪಯಣ ಮುಂದುಗಡೆ ಸಾಗಿಸೋಣ. ಬರ್ರಿ ಹೋಗಾಮ. ಯಾರ್ಯಾರು ಸಿಂದಗಿ ಬಾಯ್ಸ್ ಆ್ಯಂಡ್ ಗರ್ಲ್ ಕಮೆಂಟ್ ಆನ್ ಕಮೆಂಟ್ ಬಾಕ್ಸ್. ನಾನು ಚಲೋ ಮಾತಾಡ್ತೀನಲ್ಲ, ಹಾಗೆ ಇಲ್ಲರಿ ಒಟ್ಟು ಮಾತಾಡ್ತೀವಲ್ಲ ಅದು ಇಂಪಾರ್ಟೆಂಟ. ಕೆಲವೊಂದಷ್ಟು ಜನ ಅಲ್ಲಕತ್ತಿರ್ಬೇಕು ನಿಂದು ನಾನು ಗಾಡಿ ನೋಡಿ, ನಾನು ಹೆಲ್ಮೆಟ್ ನೋಡಿ ಇವೇನು ವೀಡಿಯೋ ಮಾಡ್ತಾನಪ್ಪ ಅಂತಂದ್ಕರೆ ಬೈ ಮ್ಯಾಗಿನ ನೋಡಿ ಅಳಿಲಿಕ್ಕೆ ಹೋಗ್ಬೇಡ್ರಿ, ಒಳಗಿನ ನೋಡಿ ಅಳಿರಿ. ಕಂಟೆಂಟ್ ಮಾತಾ ವಿಡಿಯೋ ಯಾವ ರೀತಿ ಮಾಡ್ತೀವಿ ಅಂತಂದ್ಕರೆ. ನನಗೆ ಮುಂದಿರೋದು ಶ್ರೀ ಕಿತ್ತೂರಾಣಿ ಚೆನ್ನಮ್ಮನವ್ರದ್ದು ಸರ್ಕಲ್ ಐತೆ ನೋಡ್ರಿ. ಇದು ನಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರ, ಓಪನಿಂಗ್ ಮಾಡಿದ್ದಿಲ್ಲ ಅಷ್ಟೇ. ನೋಡ್ರಿ ಅಲ್ಲಿ ಐತೆ ನೋಡ್ರಿ, ಅದೇ ಕುಂದಿರ್ಸಿದಾರ, ನಾ ಓಪನಿಂಗ್ ಆಗಿಲ್ಲ. ಅದು ಎಷ್ಟೋ ಜನ ಸೂಪರ್ ಬೈಕ್ ತೊಗೊಂಡು ಹೋಗತ್ತಿರ್ತಾರೆ. ನಾನು ನೋಡ್ರಿ ಇಂಥ ನಮ್ದು ಹೀರೋ ಸ್ಪೆಂಡರ್ ಪ್ಲಸ್ ಬೈಕ್ ತೊಗೊಂಡು ಹೋಗತ್ತೀನಿ. ಇಲ್ರಿ ಇದ್ದತ್ರಾಗ ನಮ್ಗೆ ಒಂದಲ್ಲ ಒಂದಿನ ಟೈಮ್ ಬಂದೇ ಬರ್ತದೆ ಸೂಪರ್ ಬೈಕ್ ತೊಗೊಳೋದು, ಕಾರ್ದಾಗ ತೊಗೊಂಡು ವಿಡಿಯೋ ಮಾಡೋದು. ಈಗ ಇದ್ದತ್ರಾಗ ಮತ್ತೆ ವಿಡಿಯೋ ಮಾಡೋದು ಟೈಮ್ ಇಲ್ಲ. ಈಗ ಅದು ತೊಗೋಬೇಕು ಇದು ತೊಗೋಬೇಕಂತ ಅನ್ನೋದ್ರಾಗ ವಯಸ್ಸೇ ಮುಗಿದು ಹೋಗ್ತವೆ, ಏಜೇ ಮುಗಿದು ಹೋಗ್ತದೆ. ಅದ್ರ ಸಲುವಾಗಿ ಅದು ಬರಲಿ ಇದು ಬರಲಿ ಅಂತ ಅನ್ಕೋತ ಕಾಯ್ಕೋತ ಕುಂದಿರೋದಿಲ್ಲ. ಬರೋ ತನಕ ವೇಟ್ನು ಮಾಡೋದಿಲ್ಲ. ಯಾಕೆ ಇಷ್ಟೇ ಒಂದು ಜನ ಯಾಕೆ ಇದು ಮಾಡಕತ್ತಾರ? ಇಲ್ಲಿ ಯಾಕೆ ಇಷ್ಟೊಂದು ಜನ ಹಿಂಗೆ ನಿಂತಾವ ಗಾಡಿಗಳು? ಯಾಕೆ ಸ್ಟ್ರೈಕ್ ಮಾಡಕತ್ತಾರ ಏನು? ಚೆಕ್ ಮಾಡಕತ್ತಂಗೆ ಕಾಣಿಸ್ತಾರೆ RTO ದವರು. ಯಾರು ಚೆಕಿಂಗ್ ಮಾಡಕತ್ತಾರ. ಈ ಡ್ರೈವರ್ಸ್ಗಳಿಗಂತೂ ಪೊಲೀಸ್ರ ಕಾಟ ಭಾಳ ದೊಡ್ಡದಿರ್ತೈತೆ ನೋಡ್ರಿ. ಯಾರಿಗೆ ಅಂಜ್ಲಿಕ್ಕಂತಂದ್ರೂ ಪೊಲೀಸ್ರಿಗಂತೂ ಭಾಳ ಅಂದ್ರೆ ಭಾಳ ಅನಿಸ್ತಾರೆ. ಇನ್ನೊಂದು ಏನು ಗೊತ್ತಿಲ್ಲ, ಪೊಲೀಸ್ರು ಯಾವ ಸಂದೇಹದಾಗ ನಿಂತಿರ್ತಾರೋ ಎಲ್ಲಿಂದ ಬಂದು ಹಿಡಿತಾರೋ ಗೊತ್ತೇ ಆಗಲ್ಲ ರೀ. ನಿಮ್ಮ ಬಂದೇ ಬಿಡ್ತಾರೆ ಅವ್ರು. ಬಂದರು 500 ರೂಪಾಯಿ ಐತೆ ದಾನ್ನ ಕಟ್ಟಿಟ್ಟಂಗೆ ಅದು ಮುಚ್ಕೊಂಡು 500 ರೂಪಾಯಿ ಕೊಡ್ಬೇಕು ಅವ್ರೇನು. ಅದು ಇದು ಲೀಗಲ್ ಏನು ಹಚ್ಚಕತ್ತೀವಿ ಮತ್ತು ಅದಕ್ಕೆ 500 ರೂಪಾಯಿ ಹಚ್ತಾರೆ ಅವ್ರು ಬಿಡಲೇ. ಅದು ರಿಯಾಲಿಟಿನೇ ಐತಿ. ಅದ್ರ ನಮ್ಮ ಕರ್ನಾಟಕದಾಗಂತರೂ ಏನು ಮಾತಾಡೋದೇ ಇಲ್ಲ. ನಾ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಹೇಳಲ್ಲ, ಕೆಲವೊಂದಷ್ಟು ಜನಕ್ಕೆ ಅಷ್ಟೇ ಹೇಳ್ತೀನಿ. ಯಾಕೆ ಒಳ್ಳೆಯವ್ರೂ ಅದಾರ, ಕೆಟ್ಟವ್ರ ಎಲ್ಲರೂ ಚಲೋ ಇಲ್ಲ ಅಂತ ಹೇಳಲ್ಲ. ಒಳ್ಳೆಯವ್ರೂ ಅದಾರ, ಅಂಥವ್ರು ನಾವು ಗುರುತಿಸ್ಬೇಕು. ಸುಮ್ಮನೆ ಸಿಕ್ಕಂಗೆ ಮಾತಾಡಬಾರ್ದು. ಇಲ್ಲಿ ನೋಡ್ರಿ ಅಣ್ಣ ಸ್ಕೂಟಿ ಮ್ಯಾಗ 4 ಜನ ಹೊಲಗತ್ತಾರೆ. ಅದು ಎಲೆಕ್ಟ್ರಿಕ್ ಸ್ಕೂಟಿ ಮ್ಯಾಗ ನೋಡಿ ಕಾಕ ಹೊಲಗ ಹೊಡ್ಲಿಕತ್ತಾನ ಅಣ್ಣ ಗಾಡಿ. ಏನು ಚಿಂತೆ ಹೊಡ್ಲಿಕತ್ತಾನೆ ಯಾರಿಗೂ ಗೊತ್ತಾವ ಟ್ರ್ಯಾಕ್ಟರ್.
ಇವಾಗ ನಾನು ನೋಡ್ರಿ ವಿಜಯಪುರಕ್ಕೆ ರೈಡ್ ತೊಗೊಂಡು ಹೋಗಬೇಕು. ಲೆಫ್ಟಿಗೆ ಹೋದ್ವತ್ತಂದ್ರೆ ಹುಮ್ನಾಬಾದ್ಗೆ ಹೋಗ್ತೀವಿ. ನೀವೇ ನೋಡಿದ್ರಿ ಬೋರ್ಡೇ ತಿಳಿಸಕತ್ತದ. ಬರ್ರಿ ಹೋಗಮ್ಮು. ಮೊಬೈಲ್ದಾಗ ಚಾರ್ಜಿಂಗ್ ಆಯಿತು. ಮತ್ತು ಮುಂದೆ ಹೋಗಿ ದೇವ್ರಿಪ್ರಿಗೆ ಸಿಗ್ತೀನಿ. ಅಂದ್ರೆ ಟೈಮ್ ಭಾಳ ಆಗ್ಯದ. ಈಗ ಹೋಗ್ಬೇಕು ಭಾಳ ಸ್ಪೀಡ. ಇದು NH50 ರೋಡ್ ನೋಡ್ರಿ. ಇದು ಟೈಮ್ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಸ್ಪೀಡ್ ಹೋಗ್ತು ಅಂತಾರೆ ಗಾಡಿ. ನೋಡಿದ್ರಲ್ಲ, ಹಾಂ ಅದಕ್ಕೆ ಬಂದುಬಿಡ್ತಾವೆ ಗಾಡಿಗಳು. ಅದ್ರ ಸಲುವಾಗಿ ಬರ್ರಿ ಹೋಗಾಮು. ಅಂತಂತೂ ಬಿಜಾಪುರ ರೋಡಿಗೆ ಬಿದ್ವಿ. ಬರ್ರಿ. ಇನ್ನು 57 ಕಿಲೋಮೀಟ್ರ್ ಹೋಗೋದ. ಇಲ್ಲ ಸಿಂದಗಿದಿಂದ ಬರೀ 3 ಕಿಲೋಮೀಟ್ರ್ ಬಂದ. 5 ನಿಮಿಷದಾಗ ಬರೀ 3 ಕಿಲೋಮೀಟ್ರ. ಭಾಳ ಟೈಮ್ ತೊಗೊತು. ಬರೀ ಈಗ ಸ್ಪೀಡ್ ಹೋಗಾಮ. ಎಲ್ಲಿ ಹೋಗತ್ತೀರಣ್ಣ? ಹಾಂ, ಎಲ್ಲಿ ಹೋಗತ್ತೀರಿ? ಹಾಂ, ಯಾವ್ರದವ್ರು ಬರ್ರಿ, ನಾ ಬಿಡ್ತೀನಿ ಬರ್ರಿ. ಹಾಂ, ಇಂಥವ್ರದ್ದು ಸ್ವಲ್ಪ ಜಾಕ್ ಇರ್ಬೇಕು ನೋಡ್ರಿ. ಬರ್ರಿ, ಅವ್ರು ಎಲ್ಲಿಗೆ ಹೋಗ್ಲತ್ತಾರ. ಅವ್ರು ಏನೇ ತೊಗೊಂಡ್ರು ನಾನು ಮಾತಾಡ್ಸಂಬರ್ರಿ. ಯಾರು ಅಂತ ಕೇಳಮ್ಮ. ಅಣ್ಣ ಬಾ, ಕುಂದ್ರ ಬಾ, ಬಿಡ್ತೀನಿ ಬಾ ನಿನಗಣ್ಣ. ಎಲ್ಲಿಗೆ ಹೋಗತ್ತಿ ಹೇಳ? ನೀ ಎಲ್ಲಿಗೆ ಹೋಗತ್ತಿ ಹೇಳು? ಎಲ್ಲಿಗೆ ಹೋಗ್ಬೇಕು? ನಿಮ್ಮದು ಊರು ಯಾವುದು? ಹಾಂ, ಊರು ಯಾವುದು? ಹಾಂ, सोलापुर. इल्लिदी इल्ली बंदी तुम्हारा घर किधर है? घर हाँ, ओडिशा. ओडिशा से इधर आ रहे हो तुम? कहाँ रहते हो तुम? कहाँ रहता है? हाँ, भारत. इधर आओ एक मिनट. ये कौन सा गांव है पता है तुमको? भाई तुम कहाँ से आ गए? तुम इधर ये देखो क्या है? कौन सा लेटर? और क्या क्या है? क्या है इधर? क्या है उसमें? ಅವರು ಯಾರಂತ ಗೊತ್ತಿಲ್ಲ. ಅವ್ರಿಗೆ ಒಟ್ಟ ಕನ್ನಡನೂ ಬರ್ಲಾಗ್ಯದ, ಪಕ್ಕ ಹಿಂದಿನೂ ಬರ್ಲಾಗ್ಯದ. ಅವ್ರಿಗೆ ನಾ ಹೇಳೋದಿತ್ತಿಲ್ಲ. ಅವ್ರು ಹುಚ್ಚಿರ್ತಾರ ಅದಾರ, ಬಟ್ ಹುಚ್ಚರಲ್ಲ ಅವರು. ಯಾಕಂದ್ರೆ ಅವ್ರ ಕಿಶೆದಾಗ ಏನೇ ಇದ್ದು, ದಾರು ಬಾಟ್ಲಿ ಆಯಿತು ಮತ್ತು ಮೊಬೈಲ್ ಆಯಿತು, ಏನೇ ಆಯಿತು ನಾವು ಒಟ್ಟ ಮುಟ್ಟಿಸ್ಕೊಡ್ಲಿಲ್ಲ ಅವರು. ನಿಮಗೆ ಏನಾದ್ರೂ ಇಲ್ಲಿ ಮುಂದೆ ನೀವು ಸರೌಂಡಿಂಗ್ ಸಿಕ್ಕರತ್ತಂದ್ರೆ ನಾವು ಒಬ್ಬನೇ ಇದ್ದಿಲ್ಲ, ಅದ್ರ ಸಲ ಅವ್ರು ಏನೂ ಟಚ್ ಮಾಡಲಿಲ್ಲ. ಮತ್ತು ನನ್ನ ಮೇಲೆ ಇದು ಬರ್ತದೆ ಅಂದ್ಕರೆ ಈ ಒಂದು ವ್ಯಕ್ತಿ ಫೋಟೋ ಹಾಕೈತಿ ನೋಡ್ರಿ. ಹುಚ್ಚಿರ್ತಾರ ಮಾಡಗತ್ತಾನ, ಬಟ್ ಅವ್ನು ಹುಚ್ಚಲ್ಲ, ಪಕ್ಕ ಚಾಲು ಅದಾನ. ನೋಡಿದ್ರೆ ಗೊತ್ತಾಗ್ತದ. ಹುಚ್ಚಿರ್ತಾರ ಆ್ಯಕ್ಟಿಂಗ್ ಮಾಡಗತ್ತಾನ ಅಷ್ಟೇ. ನಾನು ಹಾಗೆ ಅನ್ಸಕತ್ತದ. ಯಾಕಂತಂದ್ರೆ ಇಲ್ಲಿ ಅವನ ಹಾವಭಾವ ನೋಡಿದ್ರೆ ಗೊತ್ತಾಗ್ತದೆ. ಯಾರಾದರೂ ನೀವು ಸಿಗ್ತಾರ ಅಂದ್ರೆ, ಯಾರಾದರೂ ನಿಮಗೆ ಅವ್ರಿಗೆ ಏನಾದರೂ ನೀವು ನೋಡಿದ್ರತ್ತಂದ್ರೆ ಒಂದು ಟೈಮ್ ಅವ್ರು ವಿಚಾರಿಸ್ರಿ. ಲೊಕೇಶನ್ ಇಲ್ಲತ್ತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇದು ಆಯ್ತು ನೋಡಿ. ಇದು ಸಿಂದಗಿದಿಂದ ನಾವು ಎಂಟ್ರಿ ಆಗ್ತೀವಿ. ಇಲ್ಲಿ ಮುಂದೆ ಬಂದು ಬಿಜಾಪುರಕ್ಕೆ ಹೋಗೋ ರೋಡಿಗೆ ಇಲ್ಲೇ ಮುಂದೆ ನೀವು ಈ ಕಡೆ ಹೋಗ್ಲತ್ತಾನ. ಬಾಳೆವಾದ್ರೆ ಹೋದ್ರೆ ಒಂದು 2-3 ಕಿಲೋಮೀಟ್ರ್ ನಡ್ಕೊತ ಹೋದ. ಇಷ್ಟರೊಳಗೆ ಸಿಗ್ತಾ ನೋಡ್ರಿ. ಒಂದು ಟೈಮ್ ಚೆಕ್ ಮಾಡಿರಿ. ಯಾವ ಊರಿಗೆ ಬಂದರೂ ಅವನಿಗೆ ಕೇಳ್ರಿ, ಪಕ್ಕ ಒಂದು ಪತ್ತ ಹತ್ತಿರ ಅಂತ ಹೇಳ್ತೀನಿ.
ಇದು ಗನ್ನೋಳಿ ಕ್ರಾಸ್ ಟೋಲ್ ಹಾಕಬಾರಿ ಇಳಿಸ್ತೀನಿ ಯಾಕಂತಂದ್ರೆ ಭಾಳ ವಿಚಿತ್ರ ಮಾಡಕತ್ತವ ಇಲ್ಲಿ ಗಾಡಿ ಕಡಿಕೊಂಡು ಬಾಕಂದ್ರೆ ಹಿಂಗೆ ತಂದು ಇಳಿಸಿಲ್ಲ ಇಲ್ಲಿಂದ ನಾವು ಎಲ್ಲಿ ಹೋಗ್ತಾನೆ ಹೋಗ್ತಾನೆ ನೆಕ್ಸ್ಟ್ ನೋಡಿರಿ ನೀರಿಗೆ ಏನಾದರೂ ಬಂದತ್ತ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿರಿ ನಾವು ಮುಟ್ಟಿಸ್ಕೊಂಡಿಲ್ಲ ಅವ್ನು ಕಿಶದ ಫೋನ್ ಐತಿ ಮತ್ತೆ ಕಳ್ಸೋದ ನನ್ನ ಕೈಗೆ ಹಂಗೆ ಹತ್ತು ಬಟ್ ಮೊತ್ತ ಮುಟ್ಟಿಸ್ಕೊಂಡಿಲ್ಲ ನನಗೆ ಅದ್ರ ಸಲ ಹೇಳೋದು ಅದೇ ಒಂದು ಮಾತು. ಸ್ನೇಹಿತರೆ ಇವಾಗ ನಾ ಬಿಜಾಪುರಕ್ಕೆ ಬಂದೀನಿ. ಬರೀ ಬಿಜಾಪುರ ಸಿಟಿ ಹೆಂಗದ ಅಂತ ತೋರಿಸ್ತೀನಿ. ಇವಾಗ ಎಂಟ್ರಿ ಆಗ್ತೀನಿ. ಎಂಟ್ರಿ ಆಗಿ ಗಾಂಧಿ ಚೌಕ್ ಅಥವಾ ಬಸವೇಶ್ವರ ಸರ್ಕಲ್ದಾಗ ಕ್ಲೋಸ್ ಅಪ್ ಮಾಡ್ತೀನಿ. ಮುಂದೆ ಅಲ್ಲಿಂದ ರೂಮಿಗೆ ಹೋಗ್ತೀನಿ. ಯಾಕಂತಂದ್ರೆ ಮೊಬೈಲ್ದಾಗ ಚಾರ್ಜಿಂಗ್ ಇಲ್ಲ, ಅದ್ರ ಸಲುವಾಗಿ ಸ್ಟೋರೇಜ್ ಪ್ರಾಬ್ಲಮ್ನೂ ಅದ. ಯಾರಾದರೂ ಹೊಸ್ತಾಗಿ ನೋಡಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಹೋಗಮ್ಮ. ಬರ್ರಿ ಸ್ನೇಹಿತರೆ ಹೋಗಮ್ಮು. ನನಗಂತೂ ಭಾಳ ಅಂದ್ರೆ ಭಾಳ ಸುಸ್ತಾಗ್ಯದ. ಇವಾಗ ಹೋಲಗತ್ತಿ ನೋಡ್ರಿ, ಇದೇ ನೋಡ್ರಿ ಮಹಾಲ. ಇಲ್ಲಿ ಮುಂದೆ ಕಾರ್ಸೋದು ಯೋಗಾಪುರಕ್ಕೆ ಹೋಗುವಂಥ ರೂಟ್ ಇದು. ಇಲ್ಲೇ ಐತೆ ನೋಡ್ರಿ, ಯೋಗಾಪುರ ಅಂತ ಬರ್ದೈತೆ ನೋಡು, ಅದೇ ಯೋಗಾಪುರೇ ರೂಟ್ ಅದು. ನೀವೊಂದು ಇದಕ್ಕೆ ಇರ್ತೀರಿ ಯೋಗಾಪುರದಾಗ ಇದು ಮಾಡೋದು ಕರಿ ಒಬ್ಬರು ಅಜ್ಜಿ ಅಂದಿ ಮಾತಾಡಿಕೆ ಇರಲ್ಲ. ಆಕ್ಸಿಡೆಂಟ್ ಆತಿತ್ತೇನಲ್ಲಿ. ಬರ್ರಿ ಹೋಗಮ್ಮು. ಎಲ್ಲಿ ತನಕ ಹೋಗ್ತದ ಮುಂದೆ ಶೂಟ್ ಕಟ್ ಆಗ್ತದೆ. ನನಗೆ ಡೆಫಿನೆಟ್ಲಿ ಗೊತ್ತೈತಿ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ. ನೋಡಮ್ರಿ ಮುಂದೆ ನೋಡಕತ್ತೀವಿ ನಾವು ಸಿಂದಗಿ ನಾಲ್ಕ ನೋಡ್ರಿ. ಲೆಫ್ಟಿಗೆ ಹೋದ್ವತ್ತು ಅಂದ್ರೆ ಮತ್ತು ಸ್ವಿಗ್ಗಿರಿಗೆ ಹೋಗ್ತೀವಿ. ಬಿಜಾಪುರ ಸಿಟಿ ಒಳಗೆ ಹೋಗಿ ಎಂಟ್ರಿ ಆಗಬೇಕಂದ್ರೆ ಬಿಜಾಪುರ ಮೇನ್ ಸಿಟಿ ಎಷ್ಟು ಕಿಲೋಮೀಟ್ರ್ ಅದ ಅಂದ್ರೆ ಇನ್ನೂ 7 ಕಿಲೋಮೀಟ್ರ್ ಆಯ್ತು ನೋಡ್ರಿ. ಗೊತ್ತಾಯ್ತು ಅಪ್ಪ ಇವತ್ತು ಟ್ರಾಫಿಕ. ಸಿಂಧಿಯಾವನು ಚೆಕ್ ಮಾಡೋಗತ್ತಿರು, ಇಲ್ಲಿಂದ ಚೆಕ್ ಮಾಡೋಗತ್ತಾರ ಪೊಲೀಸರು. ಯಾಕೆ ಏನಂತ ಗೊತ್ತಿಲ್ಲ. ಬರ್ರಿ ನೋಡೋಣ. ಯಾರ್ದೋ ಒಂದು ಕಾಲ್ ಬಂತು, ಎತ್ತದಂತರೂ ಆಗಲ್ಲ. ಈಗ ಎತ್ತಂಬ್ಯಾಟ್ರೆ ಮುಂದೆ ಬಂದು ಹೋಗಿ ಎತ್ತಂಬರ್ರಿ. ಬರ್ರಿ ಸ್ನೇಹಿತರೆ, ನನಗಂತೂ ಮಿಕ್ಕ್ಯದ್ರಪ್ಪ. ನನ್ನ ಸ್ಕೂಟಿನೇ ಚಲೋ ಅನ್ಸಕತ್ತದ. ಆ ಸ್ಕೂಟಿ ಮ್ಯಾಗ ಕಾರ್ ತಕೂತ್ ಹೋದಪ್ಪ ಅನಿಸ್ತಿತ್ತು. ಹೊಟ್ಟೆ ಎತ್ತೊಯ್ತದಲ್ಲ, ಏನೂ ಮಾಡ್ತಿದ್ದಲ್ಲ. ಇದ್ರಾಗ ಇನ್ನೂ ರಾಕೆಟ್ ಎತ್ತೊಯ್ತದಪ್ಪ ಇದು ಗಾಡಿ.
ಇಂಥ ಹೆಗಲಿ ಒಂದು ಬ್ಯಾಗ್ ಹಾಕ್ಕೊಂಡೀನಿ. ಇಂಥ ಗಾಡಿ ತೊಗೊಂಡ್ರೆ ಮುಂದೆ ಟ್ರಿಪ್ ಮಾಡ್ತೀನಂತ ನನಗೆ ಅನ್ನಿಸ್ತವೆ ಒಂದ್ಸತಿ ಆಶ್ಚರ್ಯ ಅನ್ನಿಸ್ತದೆ. ನಾವು ಹೋಗ್ಬೋದೇನೋ ತಂದು ಇನ್ನೂ ಮಾಡೋಕ್ಕೆ ಬರಲ್ಲ, ಹೋಗಲೇಬೇಕಾಗ್ತದೆ. ಬರ್ರಿ ಮತ್ತು ಭಾಳ ಕಡೆ ಸುಸ್ತಾಗ್ಯದ ನನಗಂತೂ. ಹೋಗಿ ಮಕ್ಕೊಂಬಿಡ್ತೀನಿ ರೂಮ್ದಾಗ. ಇದು ಯಾವ ಸರ್ಕಲ್ಲಪ್ಪ ಇಲ್ಲಂತೂ ಇಟ್ಟು ಟ್ರಾಫಿಕ್ ಇರ್ತದೆ. ಎಪ್ಪ ಕೇಳಬಾರ್ದು ಇಲ್ಲಿ ಯಾಕೋ. ಬ್ರಿಡ್ಜ್ ಐತಿಲ್ಲ ಇಲ್ಲಿ, ಬ್ರಿಡ್ಜ್ ಸಲುವಾಗಿ ಹಾಕಕ್ಕೆ ಟ್ರಾಫಿಕ್ ಇರ್ತದೆ ಇಲ್ಲಿ. ನಡಿ ಅವನ ಬರ್ರಿ. ನಾವು ಬರೋದಕ್ಕೆ ಹಂಗೆ ಟ್ರಾಫಿಕ್ ಖಾಲಿ ಹಾಕೋತ್ ಹೊಲಗತ್ತದ. ನೀವು ಮುಂದೆ ಕಾಣಿಸ್ತಿರ್ಬೇಕಲ್ಲ ಗೋಲ್ ಗುಂಬಾಜ, ಅದೇ ಐತೆ ನೋಡ್ರಿ ಗೋಲ್ ಗುಂಬಾಜ್. ಬಿಜಾಪುರದ ವಿಶ್ವ ಪ್ರಸಿದ್ಧ ಗೋಲ್ ಗುಂಬಾಜ್, ಮಾನವ ನಿರ್ಮಿತ. ಮಾನ್ಯತಿಲ್ಲೊಂದು ಗಾಡಿ ಗುದ್ದಿತ್ತದು, ಮುಚ್ಚಾರ ನೋಡ್ರಿ, ಅದು ಕಟ್ಟ್ಯಾರ. ಟ್ರಾಫಿಕ್ ಜಾಮ್ ಆಗಿಲ್ಲ, ಬರ್ರಿ ಇನ್ನು ಆರಾಮ್ ಹೋಗ್ಬೋದು. ಬರ್ರಿ ನೋಡ್ರಿ ಇಲ್ಲಿ ಬಸ್ ಹೆಂಗದ ನೋಡ್ರಿ. ಈಗ ಪೊಲೀಸ್ ಸ್ಟೇಷನ್ದಾಗ ಬಸ್ ಹತ್ತಿ ನೋಡ್ರಿ ಹೆಂಗದ ನೋಡ್ರಿ. ಬೈಕ್ ಹೆಂಗದ ನೋಡ್ರಿ, ಎಷ್ಟೊಂದು ಬೈಕ್ ಅದ ನೋಡ್ರಿ ಪೊಲೀಸ್ ಸ್ಟೇಷನ್ದಾಗ. ಗೋಲ್ ಗುಂಬಾಜ್ ಯಾರ್ಯಾರು ನೋಡಿರಿ, ಯಾರ್ಯಾರು ನೋಡ್ಬೇಕಂತ ಮಾಡಿರಿ, ಎಷ್ಟು ಸರ್ತಿ ಬಂದು ಹೋಗಿರತ್ತೆ ಅನ್ನೋದು ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ನನ್ನ ರೈಟ್ ಸೈಡಿಗೆ ಹತ್ತು ನೋಡ್ರಿ ಗೋಲ್ ಗುಂಬಾಜ. ಟೈಮ್ ಒಂದು ಆಗೈತಲ್ಲ, ಎಲ್ಲ ಆಫೀಸರ್ಸ್ಗಳನ್ನ ಹೊರ ಬರ್ತಿರ್ತಾರೆ. ಕಾಲೇಜ್ ಹುಡುಗರು ಹುಡುಗಿಯರು, ಅಂಕಲ್ ಆಂಟಿ ಚಹಾ ಕುಡ್ಲಿಕ್ಕೆ, ಮನೆಗೆ ಹೋಗ್ಲಿಕ್ಕೆ, ರೂಮಿಗೆ ಹೋಗ್ಲಿಕ್ಕೆ ಹೊರಗೆ ಬರ್ತಿರ್ತಾರಲ್ಲ, ಅದ್ರ ಸಲ ಟ್ರಾಫಿಕ್ ಆಗ್ತದೆ. ಆಟೋದೇ ಐತೆ ಅಲ್ಲದ್ರ ಇದೇ ಐತೆ ನೋಡ್ರಿ ಗೋಲ್ ಗುಂಬಾಜ್ ಸೈಡಿಗೆ ಇಲ್ಲೇ. ಹಂಗೆ ಬರ್ತಾರೆ ನೋಡ್ರಿ ಗಾಡಿ ತೊಗೊಂಡು, ಏನು ಮಾಡೋದು ಅಂಥವ್ರಿಗೆ. ನೋಡು. ಫೈನಲಿ ಬಿಜಾಪುರಕ್ಕೆ ಬಂದು ರೀಚ್ ಆಗಿನ ಸ್ನೇಹಿತರೆ. ಈಗ ರೂಮಿಗೆ ಹೋಗ್ಬೇಕು. ಮೊಬೈಲ್ದಾಗ ಚಾರ್ಜಿಂಗ್ ಇರೋ ಸಲುವಾಗಿ ಕ್ಲೋಸಪ್ ಮಾಡಕತ್ತೀನಿ. ಇಲ್ಲ ಐತೆ ನೋಡ್ರಿ, ಇದೇ ಬಿಜಾಪುರ ನೋಡ್ರಿ. ನಾ ಇವಾಗ ಗೋಲ್ ಗುಂಬಜ್ ದಾಟಿ ಸ್ವಲ್ಪ ಮುಂದೆ ಬಂದೀನಿ. ಯಾರಾದರೂ ಹೊಸ್ತಾಗಿ ನೋಡ್ಕತ್ತೀರಿ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.